Hello guys, welcome back to Ashita Kem Vlog. ಯಾರೇ ನನ್ನ ಬರ್ತಡೇಗೆ ವಿಶ್ ಮಾಡಿದ್ದೀರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ತುಂಬ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಸಾರಿ ಗೈಸ್. ಸೊ ಯಾರ್ಯಾರು ನನಗೆ ನಿಮ್ಮ ಟೈಮ್ ಕೊಟ್ಟು ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಬರ್ತಡೇ ನನಗೆ ತುಂಬ ಸ್ಪೆಷಲ್ ಬಿಕಾಸ್ ಫಸ್ಟ್ ಟೈಮ್ ಏನೋ ನಾನು ನೈಟಲ್ಲಿ ಕೇಕ್ ಕಟ್ ಮಾಡಿದ್ದು, ನೈಟ್ 12ಗೆ. ಸೊ ತುಂಬ ಖುಷಿ ಆಯಿತು. ನನ್ನ ಪಿ ಜಿ ಫ್ರೆಂಡ್ಸ್ ಸಾನ್ವಿ, ಭವ ಆ್ಯಂಡ್ ಸಿಂಚನ 3 ಜನ ಥ್ಯಾಂಕ್ ಯು. ಅದಾದಮೇಲೆ ನನ್ನೆಲ್ಲ ಸ್ಕೂಲ್ ಮತ್ತು ಕಾಲೇಜ್ ಫ್ರೆಂಡ್ಸ್ ಗೈಸ್ ಅವರು ಒಂದು ವೀಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ. ನನ್ನ ಫ್ರೆಂಡ್ ಕವನ ಎಲ್ಲರ ಹತ್ರನೂ ವೀಡಿಯೋ ಮಾಡಿಸಿ ಎಡಿಟ್ ಮಾಡಿ ಕಳಿಸಿದ್ಲು. ಸೊ ಅವ್ಳಿಗೂ ಥ್ಯಾಂಕ್ ಯು. ಅದಾದಮೇಲೆ ಯಾರ್ಯಾರು ವೀಡಿಯೋ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ನಾನು ಆ ವೀಡಿಯೋಗೋಸ್ಕರ ತುಂಬ ಲೈಕ್ ವರ್ಷದಿಂದ ಕಾಯ್ತಿದ್ದೆ. ಅವಳಿಗಂತೂ 2-3 ಇಯರ್ಸ್ ಬ್ಯಾಕಿಂದನೇ ಕೇಳ್ತಿದ್ದೆ ಎಲ್ಲರ ಕೈಲಿ ವಿಶ್ ಮಾಡಿ ಒಂದು ವೀಡಿಯೋ ಮಾಡಿಕೊಡು ಅಂತ. ಬಟ್ ಈ ಇಯರ್ ಮಾಡಿಕೊಟ್ಟಿದ್ದಾಳೆ. ಅದು ತುಂಬ ಎಷ್ಟು ಅವಳಿಗೆ ಕಾಡಿಸ್ಬಿಟ್ಟಿದ್ದೀನಿ ಅಂದರೆ ಹೇಳೋಕ್ಕಾಗಲ್ಲ. ಅವಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಗೈಸ್, ಆ ವಿಡಿಯೋನು ನಾನು ಪ್ಲೇ ಮಾಡ್ತೀನಿ, ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ ಅದ್ರದ್ದು. ಇವಾಗ ಗೈಸ್ ಏನೇನು ಗಿಫ್ಟ್ ಸಿಕ್ಕಿದೆ ಅಂತ ತೋರಿಸ್ತೀನಿ. ಫಸ್ಟ್ ಗಿಫ್ಟ್ ಯಶ್ವಂತ್ ಕೊಟ್ಟಿರೋದು ತೋರಿಸ್ತೀನಿ. ಅವ್ನು ಬೇಗನೆ ಕೊಟ್ಟ, ನೈಟ್ 10ಗೆ ಕೊಟ್ಬಿಟ್ಟೆ, ಇನ್ನು ಬರ್ತಡೆಗೆ ಆಗಿಂತ ಮುಂಚೆನೇ ಕೊಟ್ಬಿಟ್ಟ. ಸೊ ಅವ್ನು ನನಗೇನು ಕೊಟ್ಟ ಅಂದರೆ ದಿಸ್ ಒನ್ ಗೈಸ್, ದಿಸ್ ಲೈಟಿಂಗ್ ಪಾಂಡ ಕೊಟ್ಟ. ಸೊ ಗೈಸ್ ಎಷ್ಟು ಕ್ಯೂಟ್ ಆಗಿದೆಯಲ್ಲ ಗೈಸ್, ಇದನ್ನ ಗಿಫ್ಟ್ ಕೊಟ್ಟಿದ್ದಾನೆ. ಸೈಡಲ್ಲಿದೆ ಗೈಸ್. ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ, ಎಲ್ಲ ಗಿಫ್ಟ್ಸ್ನ ತೊಗೊಂಡೋಗ್ಬಿಡ್ತೀನಿ. ಪಿ ಜಿಲಂತೂ ಜಾಗ ಇಲ್ಲ. ಏನೇನು ಬೇಕಾದನ್ನ ಇಟ್ಕೊಂಡು ಇನ್ನೆಲ್ಲ ಮನೆಗೆ ಶಿಫ್ಟ್ ಮಾಡ್ತೀನಿ. ಇದೆಲ್ಲ ಲೈಟ್, ಇದೆಲ್ಲ ಮನೆಯಲ್ಲಿ ಇಡ್ತೀನಿ. ಎಲ್ಲ ಇಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಗೈಸ್. ನಾನು ಮನೆ ಮಾಡ್ಕೊಂಡಾಗ ಇವನ್ನೆಲ್ಲ ಇಟ್ಕೋತೀನಿ. ಅದಾದಮೇಲೆ ಗೈಸ್ ಬ್ಯಾಂಗಲ್ಸ್ ಕೊಟ್ಟಿದ್ದಾನೆ. ಅವನೇನೆಂದರೆ ಎಲ್ಲ ಲೈಕ್ ಈಗ ಎಲ್ಲ ರಕ್ಷಾಬಂಧನ್ಗೆ ಅಥವಾ ಬರ್ತಡೆಗೆ ಅವನೇನೇ ಗಿಫ್ಟ್ ಕೊಟ್ಟರು ಬ್ಯಾಂಗಲ್ ಇಲ್ಲಾಂದರೆ ಇಯರಿಂಗ್ಸ್ ಕೊಡ್ತಾನೆ. ಎಕ್ಸ್ಪೆಕ್ಟ್ ಮಾಡ್ಬೋದು ಅವನಿಂದ ಏನು ಗಿಫ್ಟ್ ಕೊಡ್ತಾನೆ ಅಂದರೆ ಬ್ಯಾಂಗಲ್ ಇಯರಿಂಗ್ ಕೊಡ್ತಾನೆ ಅಂತ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಬ್ಯಾಂಗಲ್ಸ್ನ ಎಕ್ಸ್ಪೆಕ್ಟ್ ಮಾಡಿದೆ ಗೈಸ್. ಸೊ ಗೈಸ್ ಈಗ ನೆಕ್ಸ್ಟ್ ಗಿಫ್ಟ್ ಯಾರು ಕೊಟ್ಟಿದ್ದು ಅಂದರೆ ಕೀರ್ತನ. ಇದು ಗೈಸ್ 3D ಕ್ರಿಯೇಟಿವ್ ವಿಜುವಲೈಸೇಷನ್ ಲ್ಯಾಂಪ್. ಈ ಥರ ಲ್ಯಾಂಪ್ ಬರುತ್ತಲ್ಲ, ಐ ಶೋ ಗೈಸ್. ಗೈಸ್ ಇದನ್ನ ಕೊಟ್ಟಿದ್ದಾಳೆ ಕೀರ್ತನ. ಅವಳು ಆರ್ಡರ್ ಮಾಡಿದ್ಲು ಗೈಸ್, ಅವಳು ಬೇರೆ ಕಡೆ ಇರೋದಲ್ಲ. ಗೈಸ್ ನನಗೆ ಕರೆಕ್ಟಾಗಿ ಕೀರ್ತನ 3 ಗಿಫ್ಟ್ಸ್ ಕೊಟ್ಟಿದ್ದಾಳೆ. ಒಂದು ಲ್ಯಾಂಪು, ಇನ್ನೊಂದು ತೋರಿಸ್ತೀನಿ. ನಾನು ಇದನ್ನ ನೋಡಿದಾಗ ಇದೇ ನಿಂಗಿದೆಯಲ್ಲ ಅಂದ್ಕೊಬಿಟ್ಟಿದೆ. ಬಟ್ ಒಳಗಡೆ ಬರ್ತಾನೆ ಇಲ್ವಲ್ಲ. ಕ್ಯೂಟ್ ಬೊಕ್ಕೆ ಕೊಟ್ಟಿದ್ದಾಳೆ ಗೈಸ್. ನನ್ನ ಲೈಫಲ್ಲಿ ಫಸ್ಟ್ ಬೊಕ್ಕೆ ಇದೆ ಗೈಸ್. ನನಗೆ ಯಾರೂ ಕೊಟ್ಟಿರಲಿಲ್ಲ. ಇನ್ನೂ ರೋಸ್ ಅಂತಲೂ ನನಗೆ ಯಾರು ನನ್ನ ಫ್ರೆಂಡ್ಸ್ ಅವ್ರು ನನಗೆ ಯಾರೂ ಕೊಟ್ಟಿರಲಿಲ್ಲ. ಸೊ ದಿಸ್ ಒನ್ ಗೈಸ್, ದಿಸ್ ಒನ್ ಇಸ್ ಸೋ ಸ್ಪೆಷಲ್ ಗೈಸ್. ಫಸ್ಟ್ ಅಲ್ವಾ, ಸೊ ನಾನು ಹುಷಾರಾಗಿ ಪ್ರಿಸರ್ವ್ ಮಾಡ್ತೀನಿ. ಕ್ಯೂ ಕೀರ್ತನ ಫಾರ್ ದಿಸ್ ಗೈಸ್. ನಾನು ಚಾಕ್ಲೇಟ್ಸ್ನ ಜಾಸ್ತಿ ತಿನ್ನಲ್ಲ. ನಾನು ಚಾಕ್ಲೇಟ್ಸಲ್ಲಿ ಜಾಸ್ತಿ ಇಷ್ಟಪಡೋದಂದರೆ ಡೈರಿ ಮಿಲ್ಕ್ದು ಓರಿಯೋ ಸಿಲ್ಕ್, ಅದು ಜಾಸ್ತಿ ಇಷ್ಟಪಡ್ತೀನಿ. ಸೊ ಅದನ್ನ ಕಳಿಸಿದ್ದಾಳೆ. ತುಂಬ ಖುಷಿ ಆಯ್ತು. ಇನ್ನೂ ತಿಂದಿಲ್ಲ ಬಿಕಾಸ್ ನೆನ್ನೆಲ್ಲ ಹೊರಗಡೆ ಹೋಗಿದ್ನಲ್ಲ. ಇವತ್ತು ಮನೆಗೆ ಹೋಗ್ತಾಯಿದ್ದೀನಲ್ಲ, ಹಂಗೆ ಪಾರ್ಥಿವ್ ಜೊತೆ ತಿಂತೀನಿ, ಅವನಿಗೂ ಇಷ್ಟ. ಅದಾದಮೇಲೆ ಕೇಕ್ ಕಳಿಸಿದ್ಲು, ಐಸ್ ಕೇಕ್ ಕಳಿಸಿದ್ದು. ಅದು ಖಾಲಿ ಆಯ್ತಾಳೆ, ಅಷ್ಟು ಕಳಿಸಿದ್ದಾಳೆ. ಸೊ ಟೋಟಲಾಗಿ 4 ಕಳಿಸಿದ್ದಾಳೆ, 4 ಗಿಫ್ಟ್ಸ್. ಥ್ಯಾಂಕ್ ಯು ಕೀರ್ತನ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬಂದು ಪೋಲರೈಡ್ಸ್. ನನ್ನದು ಬರ್ತಡೇ ಡೆಕೋರೇಷನ್ ಮಾಡಿದ್ರಲ್ಲ, ಅವಾಗ ಪೇಸ್ಟ್ ಮಾಡಿದರು. ಸೊ ನಾನು ಎತ್ಕೊಬಂದೆ. ಸೊ ಚೆನ್ನಾಗಿರೋ ಫೋಟೋಸ್ನೇ ಹಾಕ್ಸಿದ್ದಾರೆ. ಫಸ್ಟ್ ಬಂದು ನಾನು ಮತ್ತು ವಿರಾಟ್ ಕೊಹ್ಲಿ ಇರೋದು, ಅಂದರೆ ನಾನೇ ಎಡಿಟ್ ಮಾಡಿದ್ದೆ. ನಾನು ಸೆಕೆಂಡ್ PU ಅಲ್ಲಿದ್ದಾಗ ಎಡಿಟ್ ಮಾಡಿದ್ದು. ಸೊ ದಿಸ್ ಒನ್ ಇಸ್ ಮೈ ಫೇವ್ರೆಟ್ ಒನ್ ಗೈಸ್. ಆಲ್ವೇಸ್ RCB, ಫಾರ್ಎವರ್ RCB. ನೆಕ್ಸ್ಟ್ ಒನ್ ಬಂದು ನನ್ನ ಚೈಲ್ಡ್ಹುಡ್ ಫೋಟೋ, ದಿಸ್ ಒನ್. ನೆಕ್ಸ್ಟ್ ಇದೊಂದು ಫೋಟೋ, ಮೇ ಬಿ ನಾನು ಹಾಕ್ತೀನಿ ಗೈಸ್ ಮೇಲ್ಗಡೆ ಯಾವ್ಯಾವ ಫೋಟೋ ಅಂತ. ಅದಾದಮೇಲೆ ಇದೊಂದು ಫೋಟೋ ಮಾಡಿಸಿದ್ದಾರೆ. ದೆನ್ ದಿಸ್ ಒನ್, ಲೈಕ್ ಇದು ನಂದು ಸ್ಕೂಲ್ ಗ್ಯಾಂಗ್, 5 ಮೆಂಬರ್ಸ್ ಗ್ಯಾಂಗ್ ಗೈಸ್. ನಾನು, ಕವನ, ಸಂಜನಾ, ಸಿಂಚನ, ವಿಸ್ಮಯ ಆ್ಯಂಡ್ ಮೈ ಫೇವ್ರೆಟ್ ಟೀಚರ್ ಅನಲ್ಲ ಮ್ಯಾಮ್. ಒನ್ ನಾನು ಮತ್ತು ಅನುಷ ಇರೋದು. ಇನ್ನೂ ಚೆನ್ನಾಗಿರೋ ಫೋಟೋಸ್ ಇದು, ಇದ್ಯಾಕೆ ಮಾಡಿಸಿದ್ರೆ ಗೊತ್ತಿಲ್ಲ, ಮೇ ಬಿ ಅವ್ರಿಗೆ ಇದೊಂದೇ ಸಿಕ್ಕಿದೇನೋ. ಸೊ ದಿಸ್ ಒನ್. ನೆಕ್ಸ್ಟ್ ಫೋಟೋ ಬಂದು ನಾನು, ಸಾನ್ವಿ, ಭವ ಇರೋದು. ಈ ಫೋಟೋ ನಂಗೆ ತುಂಬ ಇಷ್ಟ, ಅವರೂ ಇಷ್ಟ. ನಮ್ಮ ಫ್ರೆಂಡ್ಶಿಪ್ ತುಂಬ ಕ್ಯೂಟಾಗಿದೆ. ಯಾವಾಗಲೂ ಜಗಳ ಆಡ್ತಾ ಇರ್ತೀವಿ, ಬೈಕೋತಾ ಇರ್ತೀವಿ, ಒಬ್ರನ್ನೊಬ್ರನ್ನ ರೇಗಿಸ್ತಾ ಇರ್ತೀವಿ. ಸೊ ಚೆನ್ನಾಗಿದೆ ಗೈಸ್. ಈ ಕಾಲೇಜಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅದರಲ್ಲಿ ಇವರಿಬ್ಬರು ಕೂಡ. ನನ್ನ ನೆಕ್ಸ್ಟ್ ಫೋಟೋ ನಮ್ಮ ಹುಡುಗಿ ಮತ್ತು ನಾನು ಮತ್ತು ನನ್ನ ಕೀರ್ತನ. ಇದು ಇವಾಗ ಮೀಟ್ ಆದಾಗ ತೊಗೊಂಡಿರೋ ಫೋಟೋ. ಸೊ ದಿಸ್ ಒನ್ ಇಸ್ ಆಲ್ಸೋ ಮೈ ಫೇವ್ರೆಟ್ ಫೋಟೋ.
ನೆಕ್ಸ್ಟ್ ಬಂದು ನಾನು ಮತ್ತು ಮೋನಿ ಇರೋದು. ಇವಳು ನನ್ನ ಕಾಲೇಜ್ ಫ್ರೆಂಡ್. ನೀವು ಒಳ್ಳೆ ನನ್ನ ಬರ್ತಡೇ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಅವಳು ಬಂದಿದ್ಲು ನನ್ನ ಬರ್ತಡೇ ದಿನ ಮೀಟ್ ಮಾಡೋಕ್ಕೆ. ಇದು ಇವಾಗ ಮೀಟ್ ಮಾಡಿದ್ದು, ಈಗ ಒಂದು 3 to 4 ಮಂತ್ಸ್ ಬ್ಯಾಕಲ್ಲಿ ಮೀಟ್ ಮಾಡಿದ್ದು ಗೈಸ್. ನೆಕ್ಸ್ಟು ಮೋನಿಕಾ ಏನು ಕೊಟ್ಟಿದ್ದಾಳೆ ಅಂತ ನೋಡೋಣ. ಬಿಕಾಸ್ ಅವಳದೇ ಫೋಟೋ ತೋರಿಸಿದ್ದಾಳೆ ಲಾಸ್ಟ್ಲಿ. ಅವಳು ನನಗೆ ವಾಟರ್ ಬಾಟಲ್ ಕೊಡಿಸಿದ್ದಾಳೆ. ನನಗೆ ಈ ಥರ ವಾಟರ್ ಬಾಟಲ್ಸ್ ತುಂಬ ಇಷ್ಟ, ಕಲೆಕ್ಟ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ವಾಟರ್ ಬಾಟಲ್ ಕಳಿಸಿದ್ದಾರೆ. ಅದಾದಮೇಲೆ ಒಂದು ಶರ್ಟ್ ಕೊಡಿಸಿದ್ದಾಳೆ ಗೈಸ್. ಒಂದು ಶರ್ಟ್ ಕೊಡಿಸಿದ್ದಾಳೆ ಅಷ್ಟೇ ಗೈಸ್. ನೆಕ್ಸ್ಟು ಸಾನ್ವಿ ಕೊಟ್ಟಿರೋ ಗಿಫ್ಟ್ ಓಪನ್ ಮಾಡೋಣ. 2 ಗಿಫ್ಟ್ಸ್ ಕೊಟ್ಟಿದ್ದಾಳೆ. ಫಸ್ಟ್ ಗಿಫ್ಟ್ ಓಪನ್ ಮಾಡೋಣ. ಫಸ್ಟ್ ಬಾಕ್ಸಲ್ಲಿ ಏನಿದೆ ಆಯಿತಾ. ಫಸ್ಟ್ ಬಾಕ್ಸಲ್ಲಿ ಕ್ಯೂಟ್ ಡಾಲ್ ಇದೆ. ಅವಳಿಗೆ ಈಗ ಡಾಲ್ ತುಂಬ ಇಷ್ಟ ಆಯ್ತಂತೆ, ಅದಕ್ಕೆ ಕೊಡಿಸಿದ್ದಾಳೆ. ಅದಾದಮೇಲೆ ದಿಸ್ ಒನ್ ಕಿಂಡರ್ ಜಾಯ್ ಕೊಡಿಸಿದ್ದಾಳೆ. ನನಗೆ ಕಿಂಡರ್ ಜಾಯ್ ಅಂದರೆ ತುಂಬ ಇಷ್ಟ ಗೈಸ್. ಬಟ್ ನಾನೇನಂದರೆ ನನ್ನ ದುಡ್ಡಲ್ಲಿ ಯಾವತ್ತೂ ಕಿಂಡರ್ ಜಾಯ್ ತೊಗೊಳ್ಳೋದು, ಎಲ್ಲೋ ರೇರ್ ತೊಗೊಳ್ಳೋದು. ಬಟ್ ಬೇರೆಯವ್ರನ್ನ ತುಂಬ ಕೇಳ್ತಾ ಇರ್ತೀನಿ, ನನ್ನ ಫ್ರೆಂಡ್ಸ್ಗಳನ್ನ ಒಂದು ಕಿಂಡರ್ ಜಾಯ್ ಕೊಡಿಸಿ, ಒಂದು ಕಿಂಡರ್ ಜಾಯ್ ಕೊಡಿಸಿ ಅಂತ. ಸಾನ್ವಿ ಒಂದ್ಸಲಿ ಕೊಡಿಸಿದ್ಲು, ಅದನ್ನು ನಾನು ಇಟ್ಕೊಂಡಿದ್ದೀನಿ ಗೈಸ್. ಏನು ಸಿಕ್ಕಿತ್ತು, ಮೇ ಬಿ ಕ್ರೊಕೊಡೈಲ್ ಏನೋ ಸಿಕ್ಕಿತ್ತು ಗೈಸ್. ಅದನ್ನ ಇನ್ನೂ ಮಡಿಕೊಂಡಿದ್ದೀನಿ. ಸೊ ಒಂದು ಕಿಂಡರ್ ಜಾಯ್ ಹಾಕಿದ್ದಾಳೆ. ಮಂಚ್ ಮ್ಯಾಕ್ಸ್ ಹಾಕಿದ್ದಾಳೆ ಗೈಸ್. ನಾನು ಚಾಕ್ಲೇಟ್ಸೇ ತಿಂತಿರಲಿಲ್ಲ, ನಾನು ಗುಳ್ಕಲಾಗಿದೆ. ತಿಂತಿದ್ದೆ ಮೊದಲು, ಬಟ್ ಇವಾಗ ಬಿಟ್ಟಿದೆ. ಬಟ್ ಈ ಸಾನ್ವಿ ಸಿಂಚನೆಲ್ಲ ಈ ಚಾಕ್ಲೇಟ್ನ ತಿಂದು ನನಗೂ ಇಷ್ಟಪಡಿಸ್ಬಿಟ್ಟಿದ್ದಾರೆ. ಸೊ ಇದೊಂದು ಗೈಸ್. ಫಸ್ಟ್ ಮೇಲೆ ನೆಕ್ಸ್ಟ್ ಬಾಕ್ಸಲ್ಲಿ ಶೂ ಇದೆ. ನನಗೆ ಶೂಸ್ ಎಲ್ಲ ತುಂಬ ಇಷ್ಟ ಗೈಸ್. ಬಿಕಾಸ್ ನಾನು ಜೀನ್ಸ್ನೆಲ್ಲ ವೇರ್ ಮಾಡ್ತಿರ್ತೀನಿ. ನನಗೆ ಶೂಸ್ ಕಲೆಕ್ಷನ್ ಮಾಡಬೇಕು ಅಂತ ತುಂಬ ಇಷ್ಟ. ಬಟ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಬಜೆಟ್ ಇಲ್ಲ ಶೂಸ್ ಕಲೆಕ್ಷನ್ ಮಾಡೋಕ್ಕೆ. ಸೊ ಫ್ಯೂಚರಲ್ಲಿ ಬಂದರೆ ನನಗೊಂದು ಡ್ರೀಮ್ ಇದೆ, ಶೂಸ್ದು ಕಲೆಕ್ಷನ್ ಮಾಡಬೇಕು ಅಂತ. ನಾನು ಜಾಸ್ತಿ ಸ್ಲಿಪ್ಪರ್ಸ್ ಹೀಲ್ಸ್ ನಾನು ಇಷ್ಟಪಡಲ್ಲ, ನನಗೆ ಶೂಸ್ ಇಷ್ಟಪಡ್ತೀನಿ. ಸೊ ಅವಳ ಚಾಯ್ಸ್ ಕರೆಕ್ಟಾಗಿದೆ ಗೈಸ್, ಶೂ ಕೊಡ್ಸಿರೋದು. ಸೊ ಹತ್ರ ಇದ್ದಿದ್ದೆ ಕರೆಕ್ಟಾಗಿ. ಇಲ್ಲೊಂದು ಶೂ ಇದೆ, ಪಿ ಜಿಲೊಂದಿತ್ತು, ಮನೇಲೊಂದಿತ್ತು. ಸೊ ಥ್ಯಾಂಕ್ ಯು, ಕರೆಕ್ಟಾಗಿ ಕೊಡಿಸಿದ್ದಾಳೆ ಗೈಸ್. ನನಗೆ ಇಷ್ಟ ಆಗಿರೋದೆ, ನನಗೆ ಡ್ರೆಸ್ಸಸ್ ಶೂಸ್ ಅದೇ ಇಷ್ಟ ಜಾಸ್ತಿ. ನೆಕ್ಸ್ಟ್ ಬಂದು ಚಂದನ ಮತ್ತು ದಾತ್ರಿ ಕೊಡ್ಸಿರೋ ಗಿಫ್ಟ್ ಓಪನ್ ಮಾಡೋಣ. ಅದಾದಮೇಲೆ ಇನ್ನೊಂದು ಗೈಸ್, ನಿನ್ನೆ ನಾವು ಹೊರಗಡೆ ಹೋಗಿದ್ವಲ್ಲ ಟ್ರೀಟ್ಗೆ, ಅವಾಗ ಚಂದ ನನಗೆ ಒಂದು ಬೊಕ್ಕೆ ಕೊಡಿಸಿದ್ದು. ಸೊ ಗೈಸ್ ನೆಕ್ಸ್ಟ್ ಗಿಫ್ಟ್ ಸಿಂಚನ ಕೊಟ್ಟಿರೋದು. ನನಗೆ ಇದೇನಂತಾರೆ ಅಂತ ಗೊತ್ತಿಲ್ಲ, ಬಟ್ ಇನ್ನು ಎಲ್ಲರೂ ಬಸ್ಸಲ್ಲೆಲ್ಲ ಹೋಗೋಕ್ಕೆ ಬಸ್ಸಲ್ಲಿ ಹೋಗೋಲ್ಲ ತುಂಬ ಹೆಲ್ಪ್ ಆಗುತ್ತೆ ನಿದ್ದೆ ಮಾಡೋಕ್ಕೆ. ಅದಾದಮೇಲೆ ಬ್ಲೈಂಡ್ ಫೋಲ್ಡ್ ಕೊಟ್ಟಿದ್ದಾಳೆ. ಗಿಫ್ಟ್ ಕೊಡೋಕ್ಕೆ ಒಂದು ರೀಸನ್ ಇದೆ, ಅಂದರೆ ಒಂದು ಸ್ಟೋರಿ ಇದೆ ಗೈಸ್. ಅವಳದು ಫನ್ನಿ ಸ್ಟೋರಿ, ಹೆಂಗೆ ಈ ಗಿಫ್ಟ್ ಕೊಟ್ಟಲು ಅಂತ. ಅವಳಿಗೆ ನನಗೇನು ಗಿಫ್ಟ್ ಕೊಡಬೇಕು ಅಂತ ಕನ್ಫ್ಯೂಷನ್ ಇತ್ತಂತೆ. ಅವಾಗ ಏನು ಮಾಡಿದ್ಲಂತೆ, ಚಾಟ್ ಜಿಪಿಟಿಗೆ ಹಾಕಿದ್ಲಂತೆ. ಅದು ಏನಂತ ಹಾಕಿದ್ದಾಳೆ ಅಂದರೆ, ನಾನು ತುಂಬ ನಿದ್ದೆ ಮಾಡ್ತೀನಿ, ನಂಗೆ ನಿದ್ದೆ ಮಾಡೋದಂದರೆ ತುಂಬ ಇಷ್ಟ. ಸೊ ಅವಳು ಅಂತ ಹಾಕಿದ್ದಾಳಂತೆ, ವಾಟ್ ಶುಡ್ ವಿ ಗಿಫ್ಟ್ ಫಾರ್ ಸಮ್ ಆಲ್ವೇಸ್ ಸ್ಲೀಪಿಂಗ್ ಗರ್ಲ್ ಅಂತ ಹಾಕಿದ್ದಾಳಂತೆ. ಅವಾಗ ಚಾಟ್ ಜಿಪಿಟಿ ಇದನ್ನ ರೆಫರ್ ಮಾಡ್ತಂತೆ. ಸೊ ಅದಕ್ಕೆ ಇದನ್ನ ಬುಕ್ ಮಾಡಿರೋಂತೆ. ಅವಳದು ಐಡಿಯಾ ಚೆನ್ನಾಗಿದೆ. ನಾನು ಯಾವಾಗಲೂ ನಿದ್ದೆ ಮಾಡ್ತೀನಲ್ಲ, ಎಲ್ಲೋದ್ರೂ ನಿದ್ದೆ ಮಾಡ್ತೀನಿ ಗೈಸ್. ಸೊ ಅದಕ್ಕೋಸ್ಕರ ಇದನ್ನ ಕೊಡಿಸ್ತಾಳೆ. ಬಸ್ಸಲ್ಲೆಲ್ಲ ಹೋಗುವಾಗ ಅವಳು ನೋಡಿದ್ದಾಳೆ ನಾನು ಹೆಂಗೆ ಆಡ್ತಾ ಇರ್ತೀನಿ ಅಂತ. ಥ್ಯಾಂಕ್ ಯು ಸಿಂಚನ, ಥ್ಯಾಂಕ್ ಯು ಸೋ ಮಚ್. ಒಂಥರ ಚೆನ್ನಾಗಿದೆ ಗೈಸ್ ಈ ಗಿಫ್ಟು. ಚೆಂದು ಗಿಫ್ಟ್ ಓಪನ್ ಮಾಡೋಣ. ದಿಸ್ ಕ್ಯೂಟ್ ಮಗ್, ಹ್ಯಾಪಿ ಬರ್ತ್ಡೇ ಅಂತ ಬರೆದಿದೆ. ಆಮೇಲೆ ಅದ್ರ ಜೊತೆ ಲೆಟರ್ ಕೊಟ್ಟಿದ್ದಾಳೆ, ಹ್ಯಾಂಡ್ ರಿಟನ್ ಲೆಟರ್. ಸೊ ನನಗೆ ಚಂದನ ಮಗ್ ಕೊಟ್ಟಿದ್ದಂತ ನನಗೆ ಇಷ್ಟ ಆಗಿದ್ದೇನೆಂದರೆ ಈ ಲೆಟರು ಅವಳ ಕೈಯಾರೆ ಅವಳು ಬರೆದಿದ್ದಾಳೆ. ತುಂಬ ಖುಷಿಯಾಯಿತು. ನನಗೆ ತುಂಬ ಇಷ್ಟ ಗೈಸ್, ಹೇಳೋಕ್ಕಾಗಲ್ಲ ಎಷ್ಟಿಷ್ಟ ಹ್ಯಾಂಡ್ ರಿಟನ್ ಲೆಟರ್ಸ್ ಅಂತ. ನಂದು ಹಳೆ ಎಷ್ಟೊಂದು ಜನ ನನಗೆ ಫ್ರೆಂಡ್ಸ್ ಗಿಫ್ಟ್ಸ್ ಕೊಟ್ಟಿರೋದು ನಾನು ಇನ್ನೂ ಹಂಗೆ ಇಟ್ಟಿದ್ದೀನಿ. ಒಂದು ಲೈಕ್ ನನ್ನ ಡ್ರಾಯರ್ ಫುಲ್ ಹಳೆ ಗಿಫ್ಟ್ಸ್, ಲೆಟರ್ಸ್, ಚಿಕ್ಕದು ಚೈಲ್ಡ್ಹುಡಲ್ಲಿ ಎಲ್ಲ ಬರ್ತಡೇಲಿ ಬರ್ಕೊಡ್ತಿದ್ರಲ್ಲ ಹ್ಯಾಪಿ ಬರ್ತಡೇ ಅಂತ ಪೇಪರಲ್ಲಿ, ಅದೆಲ್ಲ ಇನ್ನೂ ಹಂಗೆ ಮಡಗಿದ್ದೀನಿ. ಸೊ ದಿಸ್ ಒನ್ ಇಸ್ ಸೋ ಸ್ಪೆಷಲ್ ಗೈಸ್. ತುಂಬ ಸಪೋರ್ಟಿವ್ ಫ್ರೆಂಡ್, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಳೆ. ನನಗೇನು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಹೇಳ್ಕೊಡ್ತಾಳೆ. ಕ್ಲಾಸ್ ರೂಮಲ್ಲಿ ಒಟ್ಟಿಗೆ ಜೊತೆಲೇ ಇರ್ತೀವಿ ಯಾವಾಗ್ಲೂ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಶಿ ಈಸ್ ಗುಡ್ ಫ್ರೆಂಡ್ ಗೈಸ್, ಶಿ ಈಸ್ ಒನ್ ಆಫ್ ಮೈ ಗುಡ್ ಫ್ರೆಂಡ್. ಯಾವಾಗಲೂ ಹೆಲ್ಪ್ ಮಾಡ್ತಾಳೆ. ದಟ್ಸ್ ಇಟ್ ಗೈಸ್. ಅವಳ ಬಗ್ಗೆ ಹೇಳಬೇಕು ಅಂದರೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ, ಕರ್ಕೊಂಡು ಅವಳನ್ನು ಎಷ್ಟು ನನ್ನ ಬ್ಲಾಗಿಗೆಲ್ಲ ಎಷ್ಟೊಂದು ಹೆಲ್ಪ್ ಮಾಡಿದ್ದಾಳೆ. ಸೊ ಇನ್ನೊಂದು ಬ್ಲಾಗಲ್ಲಿ ಅವಳನ್ನೇ ಕರ್ಕೊಂಡು ಎಷ್ಟು ಹೆಲ್ಪ್ ಮಾಡಿದ್ದಾಳೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಗಿಫ್ಟ್ ಬಂದು ಗೈಸ್ ದಾತ್ರಿ ಕೊಡಿಸಿದ್ದು. ದಿಸ್ ಒನ್ ಕ್ಯೂಟ್ ನೆಕ್ಲೆಸ್ ಗೈಸ್, ಕಾಣಿಸ್ತಿದೆ ಅನ್ಕೋತೀನಿ ದಿಸ್ ಒನ್. ಸೊ ಥ್ಯಾಂಕ್ ಯು ಸೋ ಮಚ್ ದಾತ್ರಿ. ಇಷ್ಟು ಗಿಫ್ಟ್ ಸಿಕ್ಕಿದೆ ನನಗೆ. ಬಟ್ ಇನ್ನೂ ನನ್ನ ಸ್ಕೂಲ್ ಫ್ರೆಂಡ್ಸ್ ಯಾರೂ ಗಿಫ್ಟೇ ಕೊಡಿಸಿಲ್ಲ ಗೈಸ್. ಕವನ ಅವರೆಲ್ಲ ಸುಮ್ಮನೆ ಹೇಳಿದ್ರು ಗೈಸ್. ಅವರು ಗಿಫ್ಟ್ ಕೊಡೋಕ್ಕಿಂತ ನನಗೆ ಹೇಳಿದ್ನಲ್ಲ ಒಂದು ವೀಡಿಯೋ ಮಾಡಿ ಕಳಿಸಿದಾರೆ ಅಂತ, ಅದು ತುಂಬ ಸ್ಪೆಷಲ್. ಒಂಥರ ಅದು ಯಾವಾಗಲೂ ಆ ವಿಡಿಯೋ ನೋಡಿದಾಗೆಲ್ಲ ಖುಷಿ ಆಗುತ್ತೆ.
ಗೈಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಗೈಸ್, ಯಾರು ನನ್ನ ಬರ್ತಡೇ ವಿಶ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಬಿಕಾಸ್ ನಾನು ಇನ್ಸ್ಟಾದಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ನನಗೆ. ಸೊ ಈ ವಿಡಿಯೋ ಮೂಲಕ ನಾನು ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ವ್ಲಾಗ್ ಸ್ವಲ್ಪ ಕಡಿಮೆ ಬರುತ್ತೆ ಗೈಸ್, ಬಿಕಾಸ್ ನಮ್ಗೆ ಏನೇನು ಸೆಕೆಂಡ್ ಸೆಮ್ ಎಕ್ಸಾಮ್ ಬರ್ತಿದೆ, ಅದಾದ್ಮೇಲೆ ಇಂಟರ್ನಲ್ಸ್ ಇದೆ, ಲ್ಯಾಬ್ ಇಂಟರ್ನಲ್ಸ್ ಇದೆ. ಸೊ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ವೀಡಿಯೋಸ್ ಕಡಿಮೆ ಆಗುತ್ತೆ. ಲೈಕ್ ವೀಡಿಯೋಸೇ ಮಾಡೋದು ಬಿಟ್ಬಿಡ್ತೀನಿ ಅಂತಲ್ಲ, ವೀಡಿಯೋಸ್ ಬರ್ತಾ ಇರುತ್ತೆ, ಬಟ್ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಅಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೈನಿಂಗ್ ಆಫ್, ಹರ್ಷಿತಾ ಕೆ ಎನ್.